ತುಂಬ ಜನರಿಗೆ ಈ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಮಧ್ಯೆ ಇರುವಂತಹ ಡಿಫ್ರೆನ್ಸೇ ಗೊತ್ತಿರಲ್ಲ. ಸೊ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕಾ ಅಥವಾ ಕಂಪ್ಯೂಟರ್ ಪರ್ಚೇಸ್ ಮಾಡ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ಯಾವುದನ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಿ ಗೌಡ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫಸ್ಟ್ಗೆ ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಈ ಲ್ಯಾಪ್ಟಾಪ್ ಮಾಡುವಂಥ ವರ್ಕು ಹಾಗೆ ಈ ಕಂಪ್ಯೂಟರ್ ಮಾಡುವಂಥ ವರ್ಕ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇವೆರಡೂ ಕೂಡ ಒಂದೇ ಆಗಿರುತ್ತೆ. ಲ್ಯಾಪ್ಟಾಪ್ ಅನ್ನೋದು ಒಂದು ಆಲ್ ಇನ್ ಒನ್ ಡಿವೈಸ್, ಅಂದರೆ ಅದರೊಳಗಡೆ ನಿಮಗೆ ಕೀಬೋರ್ಡ್ ಬರುತ್ತೆ, ಸ್ಕ್ರೀನ್ ಬರುತ್ತೆ, ಮೌಸ್ ಪ್ಯಾಡ್ ಬರುತ್ತೆ, ಹಾಗೆ ಬ್ಯಾಟ್ರಿ ಬರುತ್ತೆ, ಎಲ್ಲ ಅದರೊಳಗಡೆ ಇರುತ್ತೆ. ಬಟ್ ಈ ಕಂಪ್ಯೂಟರ್ ಆ ಥರ ಅಲ್ಲ. ಕಂಪ್ಯೂಟರ್ಗೆ ಅದೊಂದು ಸ್ಟೇಷನರಿ ಡಿವೈಸ್ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸ್ಟರ್ನಲ್ ಪೆರಿಫೆರಲ್ ಅವಶ್ಯಕತೆ ಇದೆ. ಎಕ್ಸ್ಟರ್ನಲ್ ಪೆರಿಫೆರಲ್ ಅಂದರೆ ಇದೆ, ಮೌಸು, ಕೀಬೋರ್ಡು, ಆಮೇಲೆ CPU, ಇವೆಲ್ಲ ಸಪರೇಟ್ ಆಗಿ ಅದಕ್ಕೆ ಬೇಕು. ಫಸ್ಟ್ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದರೆ ಪೋರ್ಟೆಬಿಲಿಟಿ. ಪೋರ್ಟೆಬಿಲಿಟಿ ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತು ಇದೆ, ಆ ವಸ್ತುವನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ನಾವು ಪೋರ್ಟೆಬಿಲಿಟಿ ಅಂತ ಕರಿತೀವಿ. ಈ ಲ್ಯಾಪ್ಟಾಪ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಅಂದರೆ ಈ ಪೋರ್ಟೆಬಿಲಿಟಿನ ಮೈಂಡಲ್ಲಿ ಇಟ್ಕೊಂಡು ಅವರು ಡಿಸೈನ್ ಮಾಡಿದ್ದಾರೆ. ಸೊ ನಾವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ಈ ಲ್ಯಾಪ್ಟಾಪ್ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈಗ ಸ್ಕೂಲ್ಗೆ, ಕಾಲೇಜ್ಗೆ ಹೋಗ್ತಾ ಇದ್ರೆ ಈಸಿಯಾಗಿ ನಾವು ಬ್ಯಾಗಲ್ಲಿ ಇಟ್ಕೊಂಡು ಅದನ್ನ ಹೋಗ್ಬೋದು. ನಮಗೆ ಒಂದು ಪೋರ್ಟೆಬಿಲಿ ಅನ್ನೋ ಒಂದು ಫೀಚರ್ನ ಈ ಲ್ಯಾಪ್ಟಾಪ್ ನಮಗೆ ಕೊಡುತ್ತೆ. ಅದೇ ಕಂಪ್ಯೂಟರ್ ಆದರೆ ಆ ಥರ ಆಗಲ್ಲ. ಕಂಪ್ಯೂಟರ್ಗೆ ಒಂದು ಸಪ್ರೇಟ್ ಆಗಿರುವಂಥ ಮೌಸು, ಕೀಬೋರ್ಡು, ಆಮೇಲೆ CPU ಇರುತ್ತೆ. ಅವೆಲ್ಲ ತುಂಬ ಚಿಕ್ಕದಾಗೂ ಕೂಡ ಇರಲ್ಲ, ದೊಡ್ಡದಾಗಿ ಕೂಡ ಇರ್ತವೆ. ಸೊ ಅವನ್ನೆಲ್ಲ ಹೊತ್ಕೊಂಡು ನಾವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗ್ತೀವಿ ಅಂತಂದರೆ ಆಗಲ್ಲ. ನಾವು ಏನಾದರೂ ಈ ಕಂಪ್ಯೂಟರ್ನ ಬೈ ಮಾಡಿದಾಗ ಯಾವುದಾದ್ರೂ ಒಂದು ಪ್ಲೇಸ್ಗೆ ಇಟ್ಟಿವಿ ಅಂತಂದರೆ ಅಲ್ಲೇ ಅದು ಫಿಕ್ಸ್ ಆಗಿದ್ಬಿಡುತ್ತೆ. ಅದನ್ನು ನಾವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಕ್ಯಾರಿ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಫೀಚರ್ ಬಗ್ಗೆ ಮಾತಾಡೋದಾದರೆ ಪರ್ಫಾರ್ಮೆನ್ಸ್. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇರ್ತದೆ, ಹಾಗೆ ಒಂದು ಲಿಮಿಟೆಡ್ ಹೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ. ಸೊ ನಾವು ಒಂದು ನಾರ್ಮಲ್ ಆಗಿರುವಂಥ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀವಿ, ನಮ್ಮ ವರ್ಕ್ ತುಂಬ ಹೆವಿ ಆಗಿಲ್ಲ ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನ 50K ಒಳಗಡೆ ಇರುವಂಥ ಲ್ಯಾಪ್ಟಾಪ್ನ ಬೈ ಮಾಡಿದರೆ ಒಳ್ಳೆಯದು. ಅದೇ ನಮಗೆ ಹೆವಿ ಪರ್ಫಾರ್ಮೆನ್ಸ್ ಬೇಕು, ತುಂಬ ಹೆವಿ ಸಾಫ್ಟ್ವೇರ್ ನಾವು ರನ್ ಮಾಡ್ತೀವಿ, ಹೆವಿ ಗೇಮ್ಸನ್ನು ನಾವು ಆಡ್ತೀವಿ ಅಂತ ಅಂದರೆ ಮಿನಿಮಮ್ ನೀವು ಒಂದು 65,000 to 70,000 ರೂಪಾಯಿ ಮೇಲ್ಗಡೆ ಇರುವಂಥ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ಯಾಕಂತ ಅಂದರೆ ಇದರಲ್ಲಿರುವಂಥ ರಿಸೋರ್ಸಸ್ಸು ಹೆಚ್ಚಿಗೆ ಇರ್ತವೆ, ಆಮೇಲೆ ಇದರಲ್ಲಿರುವಂಥ ಹೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಚೆನ್ನಾಗಿರುತ್ತೆ. ನೀವೇನಾದರೂ ಕಮ್ಮಿ ಬಜೆಟ್ನಲ್ಲಿರುವಂಥ ಲ್ಯಾಪ್ಟಾಪ್ನಲ್ಲಿ ಹೋಗಿ ಏನಾದರೂ ಗೇಮ್ ಆಡೋದು, ಹೆವಿ ಸಾಫ್ಟ್ವೇರ್ ರನ್ ಮಾಡೋದು ಮಾಡಿದರೆ ಆ ಒಂದು ಲ್ಯಾಪ್ಟಾಪ್ ತುಂಬ ಬೇಗ ಹೀಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಸ್ಟಕ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದೇ ಒಂದು ಈ ಕಂಪ್ಯೂಟರ್ ಆ ಥರ ಅಲ್ಲ. ಕಂಪ್ಯೂಟರ್ ಯಾವ ಥರ ಅಂತ ಅಂದರೆ ಅದರಲ್ಲಿರುವಂಥ ರಿಸೋರ್ಸಸ್ಸು ಲಿಮಿಟೆಡ್ ಆಗಿರೋದಿಲ್ಲ. ನಮಗೆ ಬೇಕಾಗಿರೋ ಥರ ನಾವು ಅದನ್ನು ಮಾಡಿಫೈ ಮಾಡ್ಕೋಬೋದು. ಆಮೇಲೆ ತುಂಬ ಹೆವಿ ಸಾಫ್ಟ್ವೇರ್ ಕೂಡ ನಾವು ರನ್ ಮಾಡ್ಬೋದು. ಯಾಕಂತ ಅಂದರೆ ಇದರಲ್ಲಿರುವಂತಹ ಒಂದು ಸಪ್ರೇಟ್ ಆಗಿರುವಂಥ ಕೂಲಿಂಗ್ ಸಿಸ್ಟಮು ಲ್ಯಾಪ್ಟಾಪ್ನ ಯಾವಾಗಲೂ ಕೂಲಾಗಿಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಕಂಪ್ಯೂಟರ್ನ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಈಸಿಯಾಗಿ ಈ ಒಂದು ಕಂಪ್ಯೂಟರ್ನ ಅಪ್ಡೇಟ್ ಮಾಡ್ಬೋದು. ಹಾಗೆ ನಾವು ಈ ಒಂದು ಎಕ್ಸ್ಟರ್ನಲ್ ರಿಸೋರ್ಸಸ್ನ ತೊಗೊಂಬಂದು ಈ ಒಂದು ಕಂಪ್ಯೂಟರ್ನ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಏನಿದು ರಿಸೋರ್ಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಒಂದು ರ್ಯಾಮು, ರೋಮು, ಸ್ಟೋರೇಜು, ಪ್ರೊಸೆಸರು, ಹಾಗೆ ಒಂದು ಗ್ರಾಫಿಕ್ಸ್ ಕಾರ್ಡು, ಇವಕ್ಕೆಲ್ಲ ನಾವು ನೆಕ್ಸ್ಟ್ ಒಂದು ಫೀಚರ್ ಬಗ್ಗೆ ಮಾತಾಡೋದಾದರೆ ಪವರ್ ಕನ್ಸಪ್ಷನ್. ಈ ಲ್ಯಾಪ್ಟಾಪ್ನಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲೇ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ, ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಕರಿತೀವಿ. ಸೊ ಅದನ್ನು ನಾವು ಏನಾದ್ರು ಚಾರ್ಜ್ ಮಾಡಿದರೆ ಸಾಕು, ನಾವು ಎಲ್ಲಾದರೂ ಹೊರಗಡೆ ಹೋಗೋದಾದರೆ ಎಲ್ಲಾದರೂ ನಾವು ಹೋಗಿ ಈ ಒಂದು ಲ್ಯಾಪ್ಟಾಪ್ನ ಯೂಸ್ ಆರಾಮಾಗಿ ಮಾಡ್ಕೋಬೋದು. ಅದೇ ಒಂದು ಕಂಪ್ಯೂಟರ್ದು ಆ ಥರ ಆಗಲ್ಲ. ಕಂಪ್ಯೂಟರ್ಗೆ ಒಂದು ಕಂಟಿನ್ಯೂಸ್ ಪವರ್ ಸಪ್ಲೈ ಬೇಕು. ಏನಾದರೂ ಮಿಸ್ ಆಗಿ ಮನೆಯಲ್ಲಿ ಕರೆಂಟ್ ಹೋಗಿದೆ ಅಂತ ಅಂದರೆ ನಾವು ಈ ಒಂದು ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಒಂದು ಫೀಚರ್ ಬಗ್ಗೆ ಮಾತಾಡೋದಾದರೆ ಅಪ್ಗ್ರೇಡೆಬಿಲಿಟಿ. ಲ್ಯಾಪ್ಟಾಪ್ ಒಂದು ಕಾಂಪ್ಯಾಕ್ಟ್ ಸೈಜ್ನಲ್ಲಿ ಇರೋದ್ರಿಂದ ಇದರಲ್ಲಿರುವಂಥ ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ. ನಾವು ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ಅಪ್ಡೇಟ್ ಮಾಡಿದ್ರು ಒಂದು ಲಿಮಿಟೆಡ್ ಆಗಿರುವಂಥ ಅಪ್ಡೇಟ್ ಅವರು ಮಾಡಿಕೊಡ್ತಾರೆ. ಈಗ ಒಂದು 8GB ರ್ಯಾಮ್ ಇತ್ತ ಅಂತಂದರೆ ಅದನ್ನ ಒಂದು 16GB ತನಕ ನಾವು ಅಪ್ಡೇಟ್ ಮಾಡ್ಕೋಬೋದು. ಅದೇ ಒಂದು ಈ ಕಂಪ್ಯೂಟರ್ನಲ್ಲಿ ಆ ಥರ ಆಗಲ್ಲ. ಕಂಪ್ಯೂಟರ್ನಲ್ಲಿ ಯಾವ ಥರ ಅಂತಂದರೆ ನಮಗೆ ಯಾವ ಥರ ಬೇಕು ನಾವು ಆ ಥರ ಅಪ್ಡೇಟ್ ಮಾಡ್ಕೋಬೋದು. ಸಪ್ರೇಟಾಗಿ ರ್ಯಾಮ್ ತೊಗೊಂಬಂದು ಹಾಕ್ಬೋದು, GPU ಸಪ್ರೇಟಾಗಿ ತೊಗೊಂಬಂದು ಹಾಕ್ಬೋದು, ಸಪ್ರೇಟಾಗಿ ಸ್ಟೋರೇಜ್ ಬೇಕಾ ಅದನ್ನು ಸಪ್ರೇಟಾಗಿ ತೊಗೊಂಬಂದು ಹಾಕ್ಬೋದು. ಸೊ ಈ ಒಂದು ವಿಷಯದಲ್ಲಿ ಕಂಪ್ಯೂಟರ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಕ್ರೀನ್ ಸೈಜ್ ಬಗ್ಗೆ ಮಾತಾಡೋದಾದರೆ ಒಂದು ನಾರ್ಮಲ್ ಆಗಿರುವಂಥ ಲ್ಯಾಪ್ಟಾಪು ನಮಗೆ 15 to 16 ಇಂಚಲ್ಲಿ ನಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಅದೇ ಒಂದು ಮಾನಿಟರ್ ಅಥವಾ ಕಂಪ್ಯೂಟರ್ ನಾವು ತೊಗೊಂಡಾಗ ಅದು ಒಂದು
20 ಇಂಚ್ ನಮಗೆ ಸಿಗುತ್ತೆ. ಸೊ ಕೆಲವೊಬ್ರು ಗೇಮ್ ಆಡ್ತಾ ಇರ್ತಾರೆ, ಆ ಟೈಮ್ನಲ್ಲಿ ಅವರಿಗೆ ದೊಡ್ಡ ಸ್ಕ್ರೀನ್ ಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ಈ ಕಂಪ್ಯೂಟರ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಲ್ಯಾಪ್ಟಾಪ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡುವಾಗ ಅದರಲ್ಲಿ ಪ್ರೀ ಇನ್ಸ್ಟಾಲ್ ಆಗಿ ಕೆಲವೊಂದು ಆಂಟಿವೈರಸ್ ಸಾಫ್ಟ್ವೇರ್ನ ಕೊಟ್ಟಿರ್ತಾರೆ. ಹಾಗೆ ಈಗ ಬರುವಂತ ಲ್ಯಾಪ್ಟಾಪ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುತ್ತೆ. ಅದೇ ಒಂದು ನಾವು ಕಂಪ್ಯೂಟರ್ನ ಪರ್ಚೇಸ್ ಮಾಡುವಾಗ ಈ ಒಂದು ಸಾಫ್ಟ್ವೇರ್ ಇರುತ್ತೋ ಇಲ್ಲ ಅಂತ ಗ್ಯಾರಂಟಿ ಇರಲ್ಲ. ಹಾಗೆ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಈ ಒಂದು ಕಂಪ್ಯೂಟರ್ನಲ್ಲಿ ನಮಗೆ ಸಿಗಲ್ಲ. ಇನ್ನು ನಾವು ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಲ್ಯಾಪ್ಟಾಪ್ ಅಲ್ಲಿ ಒಂದು ಲಿಮಿಟೆಡ್ ಆಗಿರುವಂತಹ ಸ್ಟೋರೇಜ್ ಇರುತ್ತೆ. ಈಗ ಬರುವಂತ ಲ್ಯಾಪ್ಟಾಪ್ ನಲ್ಲಿ ಮಿನಿಮಮ್ ಒಂದು 512 GB SSD ಇರುತ್ತೆ. ಆದ್ರೆ ಒಂದು ಕಂಪ್ಯೂಟರ್ ನಲ್ಲಿ ಆ ತರ ಆಗಲ್ಲ. ಕಂಪ್ಯೂಟರ್ ನಲ್ಲಿ ನಮಗೆ ಬೇಕಾಗಿರೋ ಹಾಗೆ ನಾವು ಈ ಒಂದು ಸ್ಟೋರೇಜ್ ನ ಮಾಡಿಫೈ ಮಾಡ್ಕೋಬಹುದು. ಈಗ ಮಿನಿಮಮ್ ನಮ್ಮ ಹತ್ರ ಒಂದು 512 GB ಇರುವಂತ ಒಂದು SSD ಇದೆ ಅಂತ ಅನ್ಕೊಳ್ಳೋಣ. ಸೊ ನಮಗೆ ಇನ್ನೂ ಹೆಚ್ಚಿಗೆ ಏನಾದ್ರೂ ಸ್ಟೋರೇಜ್ ಬೇಕು ಅಂತ ಅಂದ್ರೆ ನಾವು ಕಂಪ್ಯೂಟರ್ಗೆ ಈಸಿಯಾಗಿ ಹೊರಗಡೆಯಿಂದ ಬೈ ಮಾಡಿ ಅದಕ್ಕೆ ಅಟ್ಯಾಚ್ ಕೂಡ ಮಾಡ್ಕೋಬಹುದು. ಈ ಒಂದು ವಿಷಯದಲ್ಲಿ ಕಂಪ್ಯೂಟರ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡುವಾಗ ಒಂದು ಹೆಚ್ಚಿಗೆ ಬಜೆಟ್ ಇರುವಂತ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಯಾಕಂತ ಅಂದ್ರೆ ಈಸಿಯಾಗಿ ನಮಗೆ ರ್ಯಾಮು, ರೋಮು, ಹಾಗೆ ಸ್ಟೋರೇಜ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಗ್ರಾಫಿಕ್ಸ್ ಕಾರ್ಡ್ ಆಗಿರ್ಬೋದು, ಇವೆಲ್ಲ ನಮಗೆ ಚೆನ್ನಾಗಿರುವಂತ ಒಂದು ಲ್ಯಾಪ್ಟಾಪ್ನ ನಾವು ಪರ್ಚೇಸ್ ಮಾಡಿದ್ರೆ ಈ ಲ್ಯಾಪ್ಟಾಪ್ ನಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದೇ ಈ ಒಂದು ಕಂಪ್ಯೂಟರ್ ನಾವು ಪರ್ಚೇಸ್ ಮಾಡುವಾಗ ನಮಗೆ ಒಂದು ಕಮ್ಮಿ ಬೆಲೆಯಲ್ಲೇ ಅತಿ ಹೆಚ್ಚು ರಿಸೋರ್ಸಸ್ ಇರುವಂತ ಕಂಪ್ಯೂಟರ್ ನಮಗೆ ಸಿಕ್ಬಿಡುತ್ತೆ. ಆದ್ರೆ ಒಂದು ಏನಪ್ಪಾ ಅಂತ ಅಂದ್ರೆ ಈ ಲ್ಯಾಪ್ಟಾಪ್ನ ನಾವು ಬೈ ಮಾಡಿದಾಗ ನಮ್ಗೆ ಎಲ್ಲಿ ಬೇಕಾದ್ರೂ ನಾವು ತಗೊಂಡೋಗಿ ನಾವು ವರ್ಕ್ ಮಾಡ್ಬೋದು. ಆದ್ರೆ ಒಂದು ಈ ಕಂಪ್ಯೂಟರ್ನಲ್ಲಿ ಆ ತರ ಒಂದು ಫೀಚರ್ ಇಲ್ಲ. ಅದಕ್ಕೆ ಈಗ ಜನ ಏನು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಒಳ್ಳೆಯದೇನಪ್ಪಾ ಅಂತ ಅಂದ್ರೆ ಲ್ಯಾಪ್ಟಾಪ್ ಅಂತಾನೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು, ಕಂಪ್ಯೂಟರ್ನ ಕ್ಯಾರಿ ಮಾಡೋಕ್ ಆಗಲ್ಲ. ಇನ್ನು ಲಾಸ್ಟ್ ಕನ್ಕ್ಲೂಷನ್ ಬಗ್ಗೆ ಮಾತನಾಡೋದಾದ್ರೆ ನೀವೇನಾದ್ರೂ ಗೇಮರ್ಸ್ ಆಗಿದ್ರೆ ಅಥವಾ ದೊಡ್ಡ ದೊಡ್ಡ ಹೆವಿ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಆಮೇಲೆ ಕೆಲವೊಬ್ರು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ, ಸೊ ಆ ಬಿಸ್ನೆಸ್ ಅಲ್ಲಿ ಒಂದು ಹೆವಿ ಸಾಫ್ಟ್ವೇರ್ಸ್ ನ ರನ್ ಮಾಡ್ತಿದ್ದಾರೆ ಅಂದ್ರೆ ನೀವು ಒಂದು ಹೆವಿ ಪವರ್ಫುಲ್ ಆಗಿರುವಂತಹ ಕಂಪ್ಯೂಟರ್ನ ಬೈ ಮಾಡಿದ್ರೆ ಒಳ್ಳೆಯದು. ಒಂದ್ ವೇಳೆ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ನಿಮ್ಗೆ ಅದರ ಅವಶ್ಯಕತೆ ಬೀಳಲ್ಲ. ನೀವು ಒಂದು ಸಿಂಪಲ್ ಆಗಿರುವಂತ ಲ್ಯಾಪ್ಟಾಪ್ ಬೈ ಮಾಡಿದ್ರೆ ನಡೆಯುತ್ತೆ. ಈ ವಿಡಿಯೋದಿಂದ ನೀವೇನಾದ್ರೂ ಹೊಸದನ್ನ ಕಲ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ತರ ಏನಾದ್ರೂ ಹೊಸ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ಟೆಕ್ ಗೋಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.